Today we all are going to Ramanna Pani Puri chats. Reebok ಇದೆ, Ingfi ಇದೆ, Skechers ಇದೆ, Birkin stock ಕೂಡ ಇದೆ. ಕ್ರಿಕೆಟ್ ಆಡೋಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಟೀ-ಶರ್ಟ್ ಹಾಕಿದ್ದೀನಿ. ಪಾನಿ ಪೂರಿ. ಇದು ಯಾವುದು ಎಲ್ಲಿಂದ ಬಂದಿದೆ ಈ ಆಕ್ಸೆಂಟ್ ಅಂತ ನಮಗೆ ಗೊತ್ತಿಲ್ಲ. Hello. Hey guys. Welcome back to Neetu Mohan channel. Today we all are going to Ramanna Pani Puri chats. ಕನ್ನಡದಲ್ಲೇ ಹೇಳಮ್ಮ ಕನ್ನಡತಿ ಅಯ್ಯಪ್ಪ ಹೊಡಿತಾಳಲ್ಲ ಗುರು. ಸೊ ಗೈಸ್ ಇವತ್ತು ನಾವು ರಾಮಣ್ಣ ಪಾನಿಪುರಿಗೆ ಹೋಗ್ತಾ ಇದೀವಿ. ರಾಮಣ್ಣ ಪಾನಿಪುರಿ ಚಾಟ್ಸ್ ಅದು ಜಯನಗರ್ ಅಲ್ಲಿ ಇದೆ. ಅದು 36 years old ಪಾನಿಪುರಿ ಅಂಗಡಿ. ನೋಡೋಣ, ನಾವ್ ಯಾವತ್ತೂ ಹೋಗಿಲ್ಲ. ನಾವು ಬ್ಯಾಂಗ್ಳೂರಿಗೆ ಬಂದು 2 years ಆಯ್ತು, ಬಟ್ ಟ್ರೈ ಮಾಡಿಲ್ಲ. ಸೊ ಇವತ್ತು ಹೋಗ್ತಾ ಇದೀವಿ, ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀವಿ ಹೆಂಗಿದೆ ಅಂತ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್. ನೋಡಿ ಇಲ್ಲಿ ಸಿ ಯು ನೇಮ್ ಇಟ್ ವಿ ಹ್ಯಾವ್ ಇಟ್. ಆ ಎಲ್ಲ ಬ್ರ್ಯಾಂಡು ಇದೆ. ಸಿ ರಿಬಾಕ್ ಇದೆ, ಇಂಗ್ಫೈ ಇದೆ, ಸ್ಕೆಚರ್ಸ್ ಇದೆ, ಬರ್ಕಿನ್ ಸ್ಟಾಕ್ ಕೂಡ ಇದೆ, 100 ಇದೆ, ನಿವಿಯಾ ಇದೆ, ಪೂಮಾ ಇದೆ, ಲೋ ಎಂಡ್ ಇಂದ ಹೈ ಎಂಡ್ ವರ್ಗೂ ಇದೆ. ಎಲ್ಲ ಇದೆ. ಎಲ್ಲ ಬ್ರ್ಯಾಂಡ್ಸ್ ಅವರು ನಮ್ ನೀತುಗೆ ಸ್ಪಾನ್ಸರ್ ಮಾಡಿ ಅಷ್ಟ್ ದೊಡ್ಡದಾಗಿ ಬೆಳೀಲಿ. ಹೇಳಿದ್ರೆ ಪಾನಿಪುರಿ ತಿನ್ನಕ್ಕೆ ನಾನು ಕ್ರಿಕೆಟ್ ಆಡೋಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಟೀ-ಶರ್ಟ್ ಹಾಕಿದ್ದೀನಿ. ನಮ್ಮ ಯೂಟ್ಯೂಬರ್ ಔಟ್ಫಿಟ್, ಸಾರಿ ನಮ್ಮ ಚಾನಲ್ ಓನರ್ ಔಟ್ಫಿಟ್, ನಿಮ್ಮ ಚಾನಲ್ ಓನರ್ ಔಟ್ಫಿಟ್ ಇದು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೋಡಿ ಗೈಸ್, ಇದು ನಮ್ಮ ಚಪ್ಪಲಿ, ನಮ್ಮ ಪ್ಯಾಂಟು ಟ್ವಿನಿಂಗು, ನಮ್ಮ ಚಪ್ಪಲಿನೂ ಟ್ವಿನಿಂಗ್. ಈ ಚಪ್ಪಲಿನ ನಾವು ಆಕ್ಚುಲಿ 5 ವರ್ಷದಿಂದ ಟ್ವಿನಿಂಗ್ ಮಾಡ್ತಾ ಇದೀವಿ. ನಾವು ಕಾಲೇಜಲ್ಲಿ ಇದ್ದಾಗ ತಗೊಂಡಿದ್ದು, ಇದುವರೆಗೂ ಕಿತ್ತೋಗಿಲ್ಲ. ನಾನು ತಗೊಂಡಿದ್ದೆ, ನಾನು ತಗೊಂಡ್ಮೇಲೆ ಇವಳಿಗೆ ಇಷ್ಟ ಆಯ್ತು ಅಂತ ಇವಳು ತಗೊಂಡ್ಲು. ಇದೇ ಈ ಚಪ್ಪಲಿ ಹಿಂದೆ ಇರೋ ಸ್ಟೋರಿ. ಮಸಾಲೆ ಪುರಿ ಟೇಸ್ಟ್ ಮಾಡಿ. ಇವಾಗ ನಾವಿಬ್ರು ಪಾನಿಪುರಿ ಇದು ಯಾವುದು ಎಲ್ಲಿಂದ ಬಂದಿದೆ ಈ ಆಕ್ಸೆಂಟ್ ಅಂತ ನಮ್ಗೆ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಹೇಳ್ತೀವಿ. ಪಾನಿಪುರಿ ಹೆಂಗಿದೆ ಸಂಜನಾ? ಗುಡ್. ಪೂರ್ಣಿಮಾ ಪಾನಿಪುರಿ ತುಂಬಾ ಚೆನ್ನಾಗಿದೆ. ಪಾನಿಪುರಿ ತುಂಬಾ ಚೆನ್ನಾಗಿದೆ ಅಂತೆ, ಅದನ್ನು ಟೆಸ್ಟ್ ಮಾಡ್ಬೇಡ. ಯಾಕೆ ಚೆನ್ನಾಗಿದೆ? ನಮ್ಮ ಮಸಾಲೆ ಪುರಿ ಇಷ್ಟ. ನನಗೆ ಪಾನಿಪುರಿ. ಸೊ ಗೈಸ್, ಪಾನಿಪುರಿ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಐ ಮೀನ್ ಒನ್ ಆಫ್ ದ ಬೆಸ್ಟ್ ಐ ಹ್ಯಾವ್ ಎವರ್ ಹ್ಯಾಡ್ ಇನ್ ಬ್ಯಾಂಗ್ಳೂರ್. ನೀವು ಬಂದು ಟ್ರೈ ಮಾಡಿ. ಪಾನಿಪುರಿ, ನನಗೆ ಪಾನಿಪುರಿ ತುಂಬ ಇಷ್ಟ ಆಯಿತು. ಇವ್ರಿಗೆ 2 ಇಷ್ಟ ಆಯಿತು. ಪೂರ್ಣಿಮಂಗೆ 3 ಪೂರ್ಣಿಮಂಗೆ ಮಸಾಲೆ ಪುರಿ ಇಷ್ಟ ಆಯಿತು. ಪೂರ್ಣಿಮಂಗೆ ಮಸಾಲೆ ಪುರಿ ಇಷ್ಟ ಆಯಿತು. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಟಿಕ್ಸ್ ಮಟ್ ಅಂದ್ಕೊಂಡಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಲ್ಲ ಶಾಪಿಂಗ್ ಮಾಡಲ್ಲ ಅಂತ, ಅದನ್ನು ತಪ್ಪು ಮಾಡೋಕ್ಕೆ ಟಿಕ್ಸ್ ಮಟ್ಟಿಗೆ ಹೋಗ್ತಾ ಇದ್ದೀವಿ. ಹೋದರೆ ವಿಡಿಯೋಲ್ಲಿ ಬರುತ್ತೆ ಗೈಸ್, ಇಲ್ಲ ಅಂದರೆ ಇಲ್ಲ. ಎಲ್ಲಿ ಹೋಗ್ತಿದ್ದೀವಿ ನಿಂತು? ಓಮ್ ಕಲೆಕ್ಷನ್ಸ್ ಉತ್ರಳ್ಳಿ ಮೇನ್ ರೋಡ್ ಹೋಗ್ತಾ ಇದ್ದೀವಿ. ನೋಡ್ತಾ ಇರಿ. ಏನು ನೋಡ್ತಿರ್ಬೇಕು? ವಿಡಿಯೋ ನೋಡ್ತಾ ಇರಿ. ನಮಗೆ ಆಕ್ಚುಲಿ ಅಲ್ಲಿ ಶಾಪಿಂಗ್ ಮಾಡಕ್ ಬರಲ್ಲ, ಇವಳಿಗೆ ಬರೋದು. ನಾವು ಮುಂಚೆನೂ ಆ ಥರ ಅಂಗಡಿಗೆ ಹೋಗಿವಿ, ಆದರೆ ನಮಗೆ ಶಾಪಿಂಗ್ ಮಾಡಕ್ ಬಂದಿರಲಿಲ್ಲ. ಅಕ್ಕ ಎಕ್ಸ್ಪರ್ಟು. ನಾನು ಮಾಡಿಸ್ಕೊಡ್ತೀನಿ ಬಾ ಶಾಪಿಂಗ್. ಚಾನಲ್ ಓನರು ರೀಲ್ಸ್ ನೋಡ್ತಿದ್ದಾಳೆ, ನನ್ನ ಅಸಿಸ್ಟೆಂಟ್ ಮಾಡ್ಕೊಂಡಿದ್ದಾಳೆ. ನಾನು ವಿಡಿಯೋ ಮಾಡಬೇಕು, ಇವಳು ಚಿಲ್ ಮಾಡಬೇಕು. ಇವಳಿಂದಾನೆ ನನ್ನ ಚಾನಲ್ ನಡೀತಾ ಇರೋದು. ಓನ್ಲಿ ಬಿಕಾಸ್ ಆಫ್ ಹರ್. ನಾವು ಹೋಗಿದ್ದು ಹೋಮ್ ಕಲೆಕ್ಷನ್ಸ್ಗೆ, ಉತ್ರಳ್ಳಿ ಮೇನ್ ರೋಡಲ್ಲಿ ಇದ್ದಿದ್ದಂಥ ಹೋಮ್ ಕಲೆಕ್ಷನ್ಸಿಗೆ ಹೋಗಿದ್ದು. ನಾವು ಹೋಗಿದ್ದು ಅರೌಂಡ್ 9 ಆಗಿತ್ತು. ಸೊ 9:30 ಕ್ಲೋಸ್ ಅಂತ ಹೇಳಿದ್ರು. ಏನು ಜಾಸ್ತಿ ನೋಡೋಕ್ಕಾಗಿಲ್ಲ, ಜಸ್ಟ್ ಹಂಗೆ ಮೇಲ್ಮೇಲೆ ನೋಡ್ಕೊಂಡು ಬಂದಿದ್ದಷ್ಟೇ. ನೀವಿಲ್ಲಿ ಬರ್ತೀರಾ ಅಂತಂದರೆ ಫಸ್ಟ್ ಬೇಕಾಗಿರೋದು ಪೇಷನ್ಸು. ಯಾಕಂದರೆ ನೀವು ಚೆಕ್ ಮಾಡಬೇಕಾಗತ್ತೆ ಎಲ್ಲದನ್ನು, ಹಂಗೆ ಸಿಕ್ಬಿಡಲ್ಲ ಎಲ್ಲದು. ಆ್ಯಂಡ್ ನನ್ನ ಫ್ರೆಂಡ್ ಒಂದು 5 ಮನೆಗೆ ಹಾಕೊಳಕ್ಕೆ ಅಂತ ಟೀ ಶರ್ಟ್ಸ್ ತೊಗೊಂಡ್ಳು. ನಾನು ಒಂದು ಟಾಪ್ ತೊಗೊಂಡೆ. ಆಲ್ರೆಡಿ ಲೇಟ್ ಆಗಿತ್ತು, ಬಿಲ್ಲಿಂಗ್ ಕ್ಲೋಸ್ ಮಾಡ್ತೀವಿ ಅಂತಂದರು. ಸೊ ಬಿಲ್ ಹಾಕ್ಸ್ಕೊಂಡು ಹಂಗೆ ಹೋದ್ವಿ. ಶಾಪಿಂಗ್ ಮುಗೀತು. ನಾನೇನು ತಗೊಂಡಿಲ್ಲ, ಇವಳೇನೂ ತೊಗೊಂಡಿಲ್ಲ. ನಾನು ಒಂದು ಟಾಪ್ ತೊಗೊಂಡೆ. ಪೂರ್ಣಿಮಾ ಒಂದು ಚೀಲ ಫುಲ್ ಬ್ಯಾಗ್ ತಗೊಂಡು, 4 ಟೀ ಶರ್ಟ್ಸ್ ಬಟ್ಟೆ ತಗೊಂಡು, ಒಂದು ಬ್ಯಾಗ್ ಫುಲ್ ಬಟ್ಟೆ ತಗೊಂಡು. ಸೊ ಅಷ್ಟೇ ಗೈಸ್. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಊಟ ಮಾಡಿ ಮಲ್ಬೋದು. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ.